ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಯಜಮಾನ್ರು ಇದ್ದಾರೆ. ಇವತ್ತು ಅವರೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಯಾಕೆ ಏನು ಅಂತ ಅವ್ರನ್ನೇ ಕೇಳಿ. ಹಾಯ್ ಗಾಯ್ಸ್, ಇವತ್ತು ನಾವು ಆಕ್ಚುಲಿ ಒಂದು ಪ್ರಾಡಕ್ಟ್ ತಗೊಂಡಿದೀವಿ, ಅದನ್ನ ರಿವ್ಯೂ ಮಾಡಕ್ ಬಂದಿದೀವಿ. ನಾವೇನ್ ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದೀವಿ ಅಂದ್ರೆ ಡಿಜಿಟೆಕ್ ಅವರ ವೈರ್ಲೆಸ್ ಮೈಕ್. ಸೊ ಈ ಮೈಕ್ ತಗೊಂಡ್ವಿ, ಇದನ್ನ ರಿವ್ಯೂ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೀವಿ. ಸೊ ಈ ಮೈಕ್ ಬಂದ್ಬಿಟ್ಟು 6 hours ವರ್ಕ್ ಆಗುತ್ತೆ ಒಂದ್ಸತಿ ಚಾರ್ಜ್ ಮಾಡಿದ್ರೆ. ಅಂಡ್ ಆಲ್ರೆಡಿ ನಾವು ಯೂಸ್ ಮಾಡ್ತಾ ಇದೀವಿ, ಅದನ್ನೇ ಹಾಕೊಂಡು ಮಾತಾಡ್ತಿರೋದು. ಫ್ಯಾನ್ ಓಡ್ತಾ ಇದೆ, ಆಚೆ ತುಂಬಾ ಕನ್ಸ್ಟ್ರಕ್ಷನ್ ನಡೀತಿದೆ, ಆ ಸೌಂಡ್ ಕೇಳಿಸ್ತಾ ಇದೆ ನಮ್ಗೆ. ಬಟ್ ವಿಡಿಯೋ ಹೆಂಗ್ ಕೇಳಿಸುತ್ತೆ ಗೊತ್ತಿಲ್ಲ. ಸೊ ಈ ಮೈಕ್ ಅಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಮತ್ತೆ ಈ ಮೈಕ್ ನ ಬರೀ ಸ್ಮಾರ್ಟ್ ಫೋನ್ ಇಲ್ಲ ಆಂಡ್ರಾಯ್ಡ್ ಫೋನ್ ಮಾತ್ರ ಅಲ್ಲ, DSLR ಕ್ಯಾಮ್ರಾಸ್ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಅಂಡ್ ತೋರಿಸ್ತೀನಿ ಬನ್ನಿ ನಿಮ್ಗೆ ಮೈಕ್ ಅಲ್ಲಿ ಏನೆಲ್ಲ ಸಿಗುತ್ತೆ ಅಂತ. ಇದು ಅಫೋರ್ಡಬಲ್ ಕೂಡ. ನಾವೇನು ಜಾಸ್ತಿ ಇನ್ಫ್ಲೂಯೆನ್ಸಸ್ ಯೂಸ್ ಮಾಡ್ತಾರಲ್ಲ, ಹಾಲಿಲ್ಯಾಂಡ್ ಇಲ್ಲ ಅಂದ್ರೆ DJI ಮೈಕ್ಸ್. ಸೊ ಆ ಮೈಕ್ಸ್ ಎಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ಸಿಂಗಲ್ ಮೈಕ್ಸ್ಗೆ 12,000 10,000 ಕಾಸ್ಟ್ ಆಗುತ್ತೆ. ಬಟ್ ನಾವು ತಗೊಂಡ್ಬಂದಿರೋದು ಬಜೆಟ್ ಫ್ರೆಂಡ್ಲಿ ಮೈಕ್, OTG ಕನೆಕ್ಟರ್ ಇದು. ಹೌದು. ಸೊ ನಿಮ್ಗೆ ಇಯರ್ಫೋನ್ಸ್ ನೋಡ್ತೀವಲ್ಲ, ಸೊ ಅದೇ ತರ ಇರುತ್ತೆ ಇದು. ಯು ಕ್ಯಾನ್ ಸಿ ಇಯರ್. ಸೊ ಇದ್ರಲ್ಲಿ ನಮ್ಮ ಮೈಕ್ ನ ಬಂದ್ಬಿಟ್ಟು ಇದು ಒಳಗೆ ಹಾಕಿದ್ರೆ ಅದು ವಾಪಸ್ ಚಾರ್ಜ್ ಆಗುತ್ತೆ. ಸೊ ಒಂದ್ಸತಿ ಚಾರ್ಜ್ ಮಾಡಿದ್ರೆ 6 hours ಪ್ಲೇ ಟೈಮ್ ಇದೆ ಇದು. ಅಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಬಟನ್ ಕೂಡ ಇರುತ್ತೆ. ಅಂಡ್ ತುಂಬಾ ಕನ್ಸ್ಟ್ರಕ್ಷನ್ ಸೌಂಡ್ ತುಂಬಾ ಬರ್ತಿದೆ, ಬಟ್ ನಮ್ಗೆ ಇಲ್ಲಿ ವಿಡಿಯೋದಲ್ಲಿ ಅದು ಕ್ಯಾನ್ಸಲ್ ಆಗಿದೆ. ಈ ಬಾಕ್ಸ್ ಅಲ್ಲಿ ಏನಾದ್ರು ಸಿಗುತ್ತೆ ಅಂದ್ರೆ ಮ್ಯಾಗ್ನೆಟಿಕ್ ಕ್ಲಿಪ್ಸ್ ಇರುತ್ತೆ 2 ಮ್ಯಾಗ್ನೆಟಿಕ್ ಕ್ಲಿಪ್ಸ್ ಎಲ್ಲ ನೀವು ಹಾಕೋಬಹುದು. ಕೆಲವೊಂದು ಡ್ರೆಸ್ಗೆಲ್ಲ ನೀವು ಈ ತರ ಮ್ಯಾಗ್ನೆಟ್, ಇವಾಗ ನಾನು ತೆಗೆದು ತೋರಿಸ್ತೀನಿ. ಜಸ್ಟ್ ಇದು ಮ್ಯಾಗ್ನೆಟ್ ಇರುತ್ತೆ, ಜಸ್ಟ್ ಸ್ಟಿಕ್ ಮಾಡ್ಕೋಬಹುದು ನಿಮ್ಮ ಡ್ರೆಸ್ಸಿಗೆ. ನೀವು ನೋಡಿರ್ತೀರಾ ಬೇರೆ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಯೂಸ್ ಮಾಡ್ತಿರ್ತಾರೆ. ಸೊ ನಾವು ಕೂಡ ಇದನ್ನ ಯೂಸ್ ಮಾಡ್ತಾ ಇದ್ದೀವಿ. ಅಂಡ್ ಇದಕ್ಕೆ ಕ್ಲಿಪ್ಸ್ ಕೂಡ ಕೊಟ್ಟಿರ್ತಾರೆ ನೋಡಿ. 2 ಕ್ಲಿಪ್ಸ್ ಇದೆ, 2 ಮೈಕ್ಸ್ಗೆ 2 ಕ್ಲಿಪ್ಸ್ ಇರುತ್ತೆ. ಸೊ ಏನಾದ್ರೂ ನೀವು ಸ್ಟ್ರಾಪ್ಸ್ ಅದರ ಹುಡುಗಿರ್ಗೆ ಅಥವಾ ಹುಡುಗರ್ಗೆ, ಸೊ ನೀವು ಆತರ ಸ್ಟಿಕ್ ಆಗಿರ್ಬೇಕು, ಒಂದೊಂದ್ಸಲ ಮ್ಯಾಗ್ನೆಟ್ ಎಲ್ಲ ಉದ್ರೋಗೋ ಚಾನ್ಸಸ್ ಇರುತ್ತೆ. ಸೊ ಈ ತರ ನೀವು ಇದ್ ಮಾಡ್ಕೋಬಹುದು. ಇದು ಕೂಡ ಮ್ಯಾಗ್ನೆಟ್ ಇರುತ್ತೆ. ಸೊ ಇದ್ರಲ್ಲಿ ಏನ್ ಸಿಗ್ತಾ ಇದೆ ಅಂದ್ರೆ ಕ್ಯಾಮ್ರಾಸ್, DSLR ಇಲ್ಲ ಅಂದ್ರೆ ಆಕ್ಷನ್ ಕ್ಯಾಮ್ರಾ, ಯಾವ್ದಕ್ ಬೇಕಾದ್ರೂ ಈ ಒಂದು ವಯರ್ಸ್ ಮೂಲಕ, ಆಡಿಯೋ ಜಾಕ್ ಮೂಲಕ ನಾವು ಕನೆಕ್ಟ್ ಮಾಡ್ಕೊಬಹುದು. ಮತ್ತೆ ಇದರಲ್ಲಿ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, C ಟೈಪ್ ಚಾರ್ಜಿಂಗ್ ಕೇಬಲ್. ಈ C ಟೈಪ್ ಮತ್ತೆ ಈ ಬಾಕ್ಸ್ ಏನಿದೆಯಲ್ಲ, ಇದ್ರಲ್ಲಿ C ಟೈಪ್ ಇರುತ್ತೆ. ನಾವು ಡೈರೆಕ್ಟ್ ಆಗಿ ಪ್ಲಗ್ ಪಾಯಿಂಟ್ ಗೆ ಕನೆಕ್ಟ್ ಮಾಡ್ಬೋದು ವಿತ್ USB. ನಿಮ್ಗೆ ಈ ಬಾಕ್ಸ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ಬಾಕ್ಸ್ ಒಳಗಡೆ ಒಂದು ರಿಸೀವರ್ ಹಾಗೂ 2 ಟ್ರಾನ್ಸ್ಮಿಟರ್ ಸಿಗುತ್ತೆ. ಈ ಮೈಕ್ ಏನಿದೆಯಲ್ಲ, ಇದೇ ಬಂದ್ಬಿಟ್ಟು ಟ್ರಾನ್ಸ್ಮಿಟರ್. ಇದು ಟ್ರಾನ್ಸ್ಮಿಟರ್ 1, ಇದು ಟ್ರಾನ್ಸ್ಮಿಟರ್ 2 ಆ್ಯಂಡ್ ಇದು ಒಂದು ರಿಸೀವರ್. ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಲೈಟ್ಸ್ ಇದೆಯಲ್ಲ, ಇದರಲ್ಲಿ ಆ್ಯಂಟಿ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಇವಾಗ ಗ್ರೀನ್ ಬಂತಲ್ಲ, ಗ್ರೀನ್ ಬಂದ್ಬಿಟ್ಟು ಇದು ಫುಲ್ ಚಾರ್ಜ್ ಅಂತ ತೋರಿಸ್ತಾ ಇದೆ. ಇದು ಟ್ರಾನ್ಸ್ಮಿಟರ್ 1. ಸೊ ಇವಾಗ ಒಂದು ಟ್ರಾನ್ಸ್ಮಿಟರ್ ತೆಗೆದ್ವಿ ಅಂದ್ಕೊಳ್ಳಿ ಬಾಕ್ಸಿಂದ. ಇವಾಗ ಒಂದು ಟ್ರಾನ್ಸ್ಮಿಟರ್ ಮಾತ್ರನೇ ಆಚೆ ಇದೆ, ಮೀನ್ಸ್ ಆನ್ ಆಗಿದೆ ಅಂತ ತೋರಿಸ್ತಾ ಇದೆ. ಇನ್ನೊಂದು ಆಫ್ ಆಗಿದೆಯಲ್ಲ, ಸೊ ಇನ್ನೊಂದು ಬಾಕ್ಸ್ ಒಳಗಡೆನೇ ಇದೆ. ಆ್ಯಂಡ್ ಇದು 3 ಸಿಂಬಲ್ ಇದೆಯಲ್ಲ, 1 2 3 ಅಂತ ನೋಡಿ. ಇವಾಗ 2 ಆಯಿತು, ಇವಾಗ 3 ಆಯಿತು. ಸೊ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ 3 ಲೆವೆಲ್ಗಿದೆ ಈಗ. ಸೊ ಇವಾಗ ಫುಲ್ ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ. ಹಾಗೂ ಮತ್ತೆ ಇಲ್ಲಿ ಕೂಡ ನಮ್ಗೊಂದು ನಾಯ್ಸ್ ಕ್ಯಾನ್ಸಲೇಷನ್ ಇದೆ ನೋಡಿ. ಇಲ್ಲಿ ಈ ಸೆಂಟರ್ದು ಇದೆಯಲ್ಲ, ಇದು ಆಫ್ ಮಾಡಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಆಗುತ್ತೆ, ಮತ್ತು ಇದು ಆನ್ ಮಾಡಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗುತ್ತೆ. ಮತ್ತು ಇದು ಅದ್ರ ಪಕ್ಕದಲ್ಲಿರೋದು ಇಟ್ ಶೋಸ್ ದ್ಯಾಟ್ ಇದು ಬಂದು ಟ್ರಾನ್ಸ್ಮಿಟರ್ ಬಂದು ರಿಸೀವರ್ಗೆ ಕನೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಇಷ್ಟೇ. ಇದು ಮ್ಯಾಗ್ನೆಟಿಕ್ ಕ್ಲಿಪ್ ಇರುತ್ತೆ, ಎಲ್ಲಿ ಬೇಕೋ ಕನೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ನಮ್ಗೆ ಈ ರಿಸೀವರ್ನ ಬಂದ್ಬಿಟ್ಟು ನಾವು ಇದು ಬಾಕ್ಸ್ ಒಳಗಡೆ ಹಾಕಿದ ತಕ್ಷಣ, ಬಾಕ್ಸ್ ಕ್ಲೋಸ್ ಮಾಡಿದ ತಕ್ಷಣ ನಮ್ಗೆ ಚಾರ್ಜಿಂಗ್ ಪರ್ಸೆಂಟೇಜ್ ತೋರಿಸುತ್ತೆ. ಸೊ ಕರೆಂಟ್ಲಿ ಈ ಬಾಕ್ಸ್ ಇವಾಗ 93% ಚಾರ್ಜ್ ಆಗಿದೆ. ಆ್ಯಂಡ್ ಒಂದ್ಸತಿ ನಾವು ಬಾಕ್ಸ್ ಚಾರ್ಜ್ ಹಾಕ್ಬಿಟ್ರೆ ಈ ಟ್ರಾನ್ಸ್ಮಿಟರ್ಸ್ 6 hours ಪ್ಲೇ ಆಗುತ್ತೆ. ಇದ್ರ ಪ್ರೈಸ್ ಎಷ್ಟು ಹೇಳು, ಎಷ್ಟಿದ್ದು ಪ್ರೈಸ್? ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 3,699 rupees ಆಗುತ್ತೆ. ವಿತ್ ಆಫರ್ ನನಗೆ ಅಮೆಝಾನ್ ಅಲ್ಲಿ 150 rupees ಆಫರ್ ಆಯ್ತು. ನನಗೆ 3,450 ಅರೌಂಡ್ ಸಿಕ್ತು. ಬಟ್ ಇದು ನಾರ್ಮಲ್ ಟೈಮಲ್ಲಿ ಬಂದ್ಬಿಟ್ಟು 3,999 ಇಲ್ಲ 3,500 ಅರೌಂಡ್ ಸಿಗುತ್ತೆ. ಬಟ್ ರಿಯಲಿ ವರ್ತ್ ಪ್ರಾಡಕ್ಟ್ ಇದು. ನಿಮ್ಗೂ ಇಷ್ಟ ಆದ್ರೆ ತಗೊಳ್ಳಿ. ಯಾರ್ಯಾರು ಹೊಸದಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀರಾ, ಅವ್ರಿಗೆ ವಾಯ್ಸ್ ಕ್ವಾಲಿಟಿ ಅಂಡ್ ಆಡಿಯೋ ಕ್ವಾಲಿಟಿ ಎಲ್ಲ ಇರಲ್ಲ. ಹಾಗೇನೆ ಔಟ್ಸೈಡ್ ಎಲ್ಲ ವರ್ಕ್ ಮಾಡ್ಕೊಂಡು ಕೆಲವರು ವಿಡಿಯೋಸ್ ಮಾಡ್ತಿರ್ತಾರೆ. ಔಟ್ಸೈಡ್ ಎಲ್ಲ ವಿಡಿಯೋಸ್ ಮಾಡೋರ್ಗೆ
ಈ ಒಂದು ಮೈಕ್ ತುಂಬಾ ಉಪಯೋಗ ಆಗುತ್ತೆ. ಹಾಗೇನೆ ದೊಡ್ಡ ದೊಡ್ಡ ಬ್ರಾಂಡ್ಸ್ ಮೈಕ್ಸ್ ಎಲ್ಲ ತಗೊಳೋದಕ್ಕಿಂತ ಇದು ವರ್ತ್ ಅಂತ ಹೇಳ್ತೀನಿ. ಬಿಗಿನರ್ಸ್ ಗೆ ಒಳ್ಳೆ ಮೈಕ್ ಇದು, ತುಂಬಾ ಚೆನ್ನಾಗಿದೆ. ಅಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಆಗುತ್ತೆ. ಅಂಡ್ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಇಟ್ಕೊಂಡು ನಾವ್ ಇವಾಗ ಮಾತಾಡ್ತಾ ಇರೋದು, ಯಾಕಂದ್ರೆ ನಮ್ಗೆ ಫ್ಯಾನ್ ಹಾಕೊಂಡೆಲ್ಲ ವಿಡಿಯೋ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ. ಸೊ ಈ ಒಂದು ವಿಡಿಯೋ ತುಂಬಾನೇ ಚೆನ್ನಾಗಿದೆ. ನೀವು ಕೂಡ ಈ ಒಂದು ವಿಡಿಯೋನ ಪರ್ಚೇಸ್ ಮಾಡಬಹುದು, ಯಾರಿಗೆ ಬೇಕು ಅವ್ರಿಗೆ ಮಾಡಬಹುದು. ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಯಾರಿಗೆಲ್ಲ ಈ ಒಂದು ಮೈಕ್ಸ್ ಲಿಂಕ್ಸ್ ಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅವ್ರಿಗೆ ನಾನು ಮೈಕ್ಸ್ ಲಿಂಕ್ಸ್ ನ ಕಳ್ಸಿಕೊಡ್ತೀನಿ. ಥ್ಯಾಂಕ್ ಯು. ಬಾಯ್ ಗೈಸ್.